ವರ್ಷ ಒಂದಲ್ಲೊಂದು ವಿವಾದಕ್ಕೆ ಕಾರಣವಾಗ್ತಾ ಇದ್ದ ಸಿಇಟಿ ಪರೀಕ್ಷೆ ಈ ಬಾರಿ ದೊಡ್ಡ ಹೈಡ್ರಾಮಕ್ಕೆ ಕಾರಣವಾಗಿದೆ. ಜನಿವಾರ ಹಾಕಿ ಬಂದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಡದೇ ಇದ್ದಿದ್ದೇ ಹಂಗಾಮ ಎಬ್ಬಿಸಿದೆ. ಸಿಇಟಿ ಎಕ್ಸಾಮ್ ಇತ್ತು ಮ್ಯಾಥ್ಸ್ ಇಂದು. ನಾನು ಸೆಂಟರಿಗೆ 9:50 ಹೋದ್ರೆ ಈ ಜನಿವಾರ ನೋಡಿ ಅಲೌ ಮಾಡಿಲ್ಲ ಸರ್. ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಈ ತರ ಏನಾದ್ರು ನಡೆದಿದ್ರೆ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ನಾನು ಇದು ವಿಷಾದ ವ್ಯಕ್ತಪಡಿಸ್ತೀನಿ. ಆ ಸಮಾಜಕ್ಕೆ ನಾನು ಕ್ಷಮೆಯನ್ನ ಸಹ ಕೇಳ್ತೀನಿ. ಹಿಜಾಬ್ ಆಯ್ತು, ಈಗ ಜನಿವಾರ ಜಟಾಪಟಿ. ಸಿಇಟಿ ಕನಸು ಭಗ್ನ, ಸಿಡಿದೆದ್ದ ಬ್ರಾಹ್ಮಣ ಸಮುದಾಯ. ರಾಜ್ಯದಲ್ಲಿ ಹಿಜಾಬ್ ಬೆಂಕಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಬುರ್ಖಾ ಧರಿಸಿ ಶಾಲಾ ಕಾಲೇಜಿಗೆ ಬರಂಗಿಲ್ಲ ಅನ್ನೋ ವಾದ ಪ್ರತಿವಾದವೂ ನಡೀತಾನೆ ಇದೆ. ಯಾವಾಗ ಹಿಜಾಬ್ ಬೆಂಕಿ ಬೀಳುತ್ತೋ, ಎಲ್ಲಿ ಬುರ್ಖಾ ಸಮರ ಶುರುವಾಗುತ್ತೋ ಹೇಳೋದಕ್ಕಾಗ್ತಿಲ್ಲ. ಇದರ ಮಧ್ಯೆ ಈಗ ಮತ್ತೊಂದು ವಿವಾದದ ಕಿಚ್ಚು ಧಗಧಗಿಸೋಕೆ ಶುರುವಾಗಿದೆ. ಶಿಕ್ಷಣ ಇಲಾಖೆ ಮಾಡಿದ ಎಡವಟ್ಟಿನಿಂದ ಜನಿವಾರ ಹಾಕಿ ಬಂದ ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಬಿದ್ದಿದೆ. ಜನಿವಾರ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಸಿಇಟಿ ಪರೀಕ್ಷೆಗೆ ಕೂರಿಸದೇ ಇದ್ದಿದ್ದೇ ಈಗ ದೊಡ್ಡ ವಿವಾದವಾಗಿ ಭುಗೆಲೆದ್ದಿದೆ. ಸಿಇಟಿ ಅನ್ನೋದು ಸೈನ್ಸ್ ವಿದ್ಯಾರ್ಥಿಗಳ ಪಾಲಿನ ಮಹತ್ತರ ಘಟ್ಟ. ಒಳ್ಳೆ ರ್ಯಾಂಕ್ನಲ್ಲಿ ಬರಬೇಕು, ತಾವು ಅಂದ್ಕೊಂಡ ಕೋರ್ಸ್ಗೆ ಸೇರ್ಕೊಳ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದಾರೆ. ಆದರೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಜನಿವಾರದ ಶಾಕ್ ಕೊಟ್ಟಿದ್ದಾರೆ. ಪರೀಕ್ಷೆ ಅಂದಮೇಲೆ ಒಂದಿಷ್ಟು ನಿಯಮಗಳನ್ನ ಪಾಲಿಸಬೇಕು, ಆದ್ರೆ ಜನಿವಾರ ಹಾಕಿ ಪರೀಕ್ಷೆಗೆ ಬರಬಾರದು ಅಂತ ಎಲ್ಲೂ ಇಲ್ಲ. ಆದ್ರೂ ಸಹ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಕೂರಿಸಿಲ್ಲ. ಜನಿವಾರ ತೆಗೆದ್ರೆ ಮಾತ್ರ ಪರೀಕ್ಷೆಗೆ ಎಂಟ್ರಿ, ಇಲ್ಲದಿದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದಿದ್ದಾರೆ. ಬೀದರ್ ವಿದ್ಯಾರ್ಥಿ ಸುಚಿ ವೃತ್ ಜನಿವಾರ ತೆಗೆಯಲು ನಿರಾಕರಿಸಿದ್ದಕ್ಕೆ ಪರೀಕ್ಷೆಗೆ ಕೂರಿಸಿಲ್ಲ. ಈ ವಿಷಯ ತಿಳಿತಾ ಇದ್ದಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೋರಾಟಕ್ಕಿಳಿದಿದೆ. ಕೆಇಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ. ಸಿಇಟಿ ಎಕ್ಸಾಮ್ ಇತ್ತು ಮ್ಯಾಥ್ಸ್ ಇಂದು. ನಾನು ಸೆಂಟರಿಗೆ 9:50 ಹೋದ್ರೆ ಈ ಜನಿವಾರ ನೋಡಿ ಅಲೌ ಮಾಡಿಲ್ಲ ಸರ್. ಅವ್ರಂದ್ರು ಕಟ್ ಮಾಡ್ಕೊಂಡು ತೆಕ್ಕೊಂಡು ಬಾ, ಹಾಗೆ ನಿಮ್ಗೆ ಅಲೌ ಮಾಡ್ತೇವೆ ಅಂತಂದ್ರೆ ನಾನು ಅಂದೆ ಸರ್, ಹಿಂಗೆ ನಮ್ದು ಪದ್ಧತಿಯಲ್ಲಿ ತೆಗಿಲಿಕ್ಕೆ ಬರಲ್ಲ, ಇದು ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಬರಲ್ಲ, ನೀವು ಫುಲ್ ಚೆಕ್ ಮಾಡಿ, ಅದಕ್ಕೆ ಚೆಕ್ ಮಾಡಿ ಆಗಿ ಮ್ಯಾಕೆ ಬಿಡಿ. ನಾನು ರಿಕ್ವೆಸ್ಟ್ ಮಾಡಿದೆ ಸರ್, ಅವ್ರು ಎಷ್ಟು ಅದನ್ನು ಬಿಟ್ಟಿಲ್ಲ ಸರ್. ಇಂಜಿನಿಯರ್ ಆಗ್ತಂದಿನ ಅಂತ ಹೇಳ್ತಂದಕ್ಕೆ ಪರೀಕ್ಷೆ ಕೊಡಿಸಿದ್ದೇವೆ ನೋಡ್ರಿ ಸರ್. 2 ವರ್ಷಕ್ಕೆ ರೊಕ್ಕ ಇಲ್ಲ. ನಾನು ಇಲ್ಲೇ ನೌಕರಿ ಮಾಡಿ ರೊಕ್ಕ ಇದು ಮಾಡಿ 1.5 ಲಕ್ಷ ರೂಪಾಯಿ ಕೊಟ್ಟು ಕೋಚಿಂಗ್ ಎಲ್ಲ ಇಟ್ಟಿದ್ದೆ ಸರ್. ನಾನು ನ್ಯಾಯ ಬೇಕು, ಅವನಿಗೆ ಯಾವ್ದಾರ ದೊಡ್ಡ ಕಾಲೇಜ್ನಾಗ ಅಡ್ಮಿಷನ್ ಕೊಡಿಸ್ಬೇಕು, ಅದ್ರ ಫೀಸು ಅಷ್ಟು ನನಗೆ ಕಟ್ಟೋದಾಗಲ್ಲ. ಒಂದು ಅಕ್ಷಮ್ಯ ಅಪರಾಧ, ಇದೊಂದು ಕ್ರೌರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದನ್ನು ಖಂಡಿತವಾಗ್ಲೂ ಖಂಡಿಸ್ತೀವಿ. ಇದನ್ನು ಯಾರು ಮಾಡಿದ್ದಾರೆ, ಇದನ್ನು ಈ ಒಟ್ಟು ಸಿಇಟಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತೆಗಿಬೇಕು. ಅವ್ರನ್ನ ಈ ಕೂಡಲೇ ಅಮಾನತುಗೊಳಿಸಬೇಕು. ಪರೀಕ್ಷೆ ಬರೆಯೋದಕ್ಕೂ ಜನಿವಾರ ತೆಗೆಸ್ತಿದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಇಡೀ ಪ್ರಕರಣ ರಾಜಕೀಯಕ್ಕೆ ತಿರುಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇದೆಲ್ಲ ಸಿದ್ದರಾಮಯ್ಯ ಕುತಂತ್ರ ಅಂತ ಕಿಡಿಕಾರಿದ್ರೆ, ಇದಕ್ಕೆ ಧ್ವನಿಗೂಡಿಸಿದ ವಿಜಯೇಂದ್ರ, ಇದು ಕಾಂಗ್ರೆಸ್ನ ಹೀನ ಮನಸ್ಥಿತಿ ತೋರಿಸುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿಇಟಿಯಿಂದ ತೊಂದರೆ ಸಿಇಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಇದು ರಾಜ್ಯದಲ್ಲಿರುವಂತ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಕೋಪ ಇದೆ ಅನ್ನೋದು ಫಸ್ಟ್ ಸ್ಯಾಂಪಲ್ ಅನ್ನ ತೋರಿಸಿದ್ದಾರೆ. ಅದೇ ಹೇಳಿದ್ನಲ್ಲಣ್ಣ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತೇಳಿ. ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ, ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ, ಅದರಿಂದ ಬಹಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ. ಅದಕ್ಕೆ ಉತ್ತರ ಕೊಡ್ತಾ ಅದಕ್ಕೆ ಹೇಳೋಣ ಬೇರೆ. ಇನ್ನು ಜನಿವಾರ ಜಟಾಪಟಿ ಬಗ್ಗೆ ನಿಮ್ಮ ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಸಚಿವ ಎಂಸಿ ಸುಧಾಕರ್ ಹಾಗೂ ಮಧು ಬಂಗಾರಪ್ಪ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಇನ್ನು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಸಹ ರಿಯಾಕ್ಟ್ ಮಾಡಿದ್ದು, ನಾನೇ ಬ್ರಾಹ್ಮಣ ಸಮುದಾಯಕ್ಕೆ ಕ್ಷಮೆ ಕೇಳ್ತೀನಿ, ಅಲ್ಲದೆ ಇರೋ ಅವಕಾಶ ಬಳಸಿಕೊಂಡು ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತಿದ್ದಾರೆ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್.
ಖಂಡಿತ ಸಮಗ್ರ ವರದಿಯನ್ನು ತೆಗೆದುಕೊಂಡು ಇದನ್ನು ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆ ರೀತಿ ವರದಿ ಬಂದ ನಂತರ ಅವ್ರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ. ನಾನು ಇದು ವಿಷಾದ ವ್ಯಕ್ತಪಡಿಸ್ತೀನಿ. ಈ ತರ ಒಂದು ಸಮಾಜಕ್ಕೆ ನೋವು ಉಂಟಾಗಿತ್ತು ಅಂತಂದ್ರೆ ಅದಕ್ಕೆ ನಾನು ಈ ಎಲ್ಲ ಸಿಬ್ಬಂದಿಗಳು ನನ್ನ ಪರವಾಗಿ ಕೆಲಸ ಮಾಡಿರೋದ್ರಿಂದ ಆ ಸಮಾಜಕ್ಕೆ ನಾನು ಕ್ಷಮೆಯನ್ನ ಸಹ ಕೇಳ್ತೀನಿ. ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇದು, ರಾಜ್ಯ ಮಟ್ಟದಲ್ಲಿ ನನ್ನ ಜವಾಬ್ದಾರಿ ಇದೆ. ನಾನು ಆ ಸಮಾಜಕ್ಕೆ ಕ್ಷಮೆ ಕೇಳ್ತೀನಿ. ಒಟ್ನಲ್ಲಿ ಜನಿವಾರ ಜಟಾಪಟಿ ಜೋರಾಗ್ತಾ ಇದ್ದಂತೆ ಸರ್ಕಾರ ಕೂಡ ಎಚ್ಚೆತ್ತಿದೆ. ಆದರೆ ಪರೀಕ್ಷೆ ಕಳ್ಕೊಂಡು ವಿದ್ಯಾರ್ಥಿಯ ಕನಸು ಕಮರಿದ್ದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ.